ಸ್ನೇಹಿತರೆ ನಮಸ್ಕಾರ, ವೆಲ್ಕಮ್ ಟು ಹಳ್ಳಿ ಸೌರಚಿ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ನೋಡ್ತಾ ಇರ್ಬೋದು, ಗುರುವಾರ ರಾಯರ ಪೂಜೆ ಮಾಡ್ತಾ ಇದ್ದೀವಿ. ಏನಪ್ಪ ಅಂತಂದರೆ ಬೆಳಗ್ಗೆ ನಿನ್ನೆ ಒಂದು ವಿಡಿಯೋ ಹಾಕಿದ್ದೆ. ನಿನ್ನೆ ಬೆಳಗ್ಗೆ ಏನೋ ಗೊತ್ತಿಲ್ಲ ನನಗೆ 6 ವಾರ ಮಾಡಿದರೂ ಕೂಡ 6 ವಾರ ಅಂತ ನಾನು ವ್ರತ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ 6 ವಾರ ಆಯಿತು. ಅದಕ್ಕೂ ಮುಂಚೆ ತುಂಬ ದಿನಗಳಿಂದ ನಾನು 5ರಿಂದ 6 ತಿಂಗಳಿಂದ ನಾವು ಮನೆಯಲ್ಲೇ ಪೂಜೆ ಮಾಡ್ತಾಯಿದ್ವಿ. ಬಟ್ ಒಂದು ದಿನವೂ ಎಕ್ಕದ ಹೂವನ್ನು ತಂದುಬಿಟ್ಟು ಯಾವತ್ತೂ ಏರಿಸಿರಲಿಲ್ಲ. ನೀವು ಶಾರ್ಟ್ ವಿಡಿಯೋ ನೋಡಿ, ಪ್ರತಿಯೊಂದು ಫೋಟೋ ವಿಡಿಯೋದಲ್ಲೂ ಪ್ರತಿಯೊಂದು ಪೂಜೆಯಲ್ಲಿ ನಾವು ಮಲ್ಲಿಗೆ ಹೂವು ಇಲ್ಲಾಂದರೆ ಸೇವಂತಿಗೆ ಹೂವು ಹಾಕಿಬಿಟ್ಟು ಪೂಜೆನ ಮಾಡ್ತೀವಿ. ಬಟ್ ಈ ವಾರ ನನಗೆ ಏನು ಅನ್ನಿಸ್ತೋ ಗೊತ್ತಿಲ್ಲ, ಇದು ಮನೆ ತನಕ ಹುಡ್ಕೊಂಡು ಬಂದಿದೆ ಎಕ್ಕದ ಹೂವು ಅಂತ. ನಾನೇನು ಮಾಡಿದೆಪ್ಪ ಅಂತಂದರೆ ಎಕ್ಕದ ಹೂವು ಬಣ್ಣಿಸಿ ಹಾಕೋಣ ಅಂತಂದ್ಬಿಟ್ಟು ಎಕ್ಕದ ಹೂವು ರಾಯರಿಗೆ ಹಾಕಿದೆ. ಸ್ನೇಹಿತರೆ, ನಾನು ಮಾಡಿದ್ದು ದೊಡ್ಡ ತಪ್ಪು ಅಂತ ಗೊತ್ತಾಗಿದ್ದು ನನಗೊಬ್ಬರು ಕಮೆಂಟ್ ಮಾಡಿ ತಿಳಿಸಿದ ಮೇಲೆ ಗೊತ್ತಾಯಿತು. ಬಟ್ ಇದು ಹಾಕಬೇಕಾ ಹಾಕ್ಬಾರ್ದು ಅಂತ ನಿಜವಾಗ್ಲೂ ಗೊತ್ತಿರಲಿಲ್ಲ ನನಗೆ. ಒಬ್ಬರನ್ನ ಕೇಳಿದ್ದೆ ನಾನು, ಎಕ್ಕದ ಹೂವು ಹಾಕ್ಬೋದಾ ಅಂತ. ಅಂದರೆ ಇಂಥದ್ದೇ ಹೂವು ಅಂತ ಏನಿಲ್ಲ, ಅದು ದೇವರು ರಾಯರ ಅಂತಂದ ತಕ್ಷಣ ದೇವರೇ ಅಲ್ವಾ ಅಂತ ಅಂದ್ಬಿಟ್ಟು ನಾನು ಕೂಡ ಸುಮ್ಮನೆ ಹಾಕೋಣ ಬಿಡ ಅಂತ ಹಂಗೆ ಸ್ವಲ್ಪ ಡೌಟು ಹಾಕೋಣ ಅಂತ ಹಾಕಿ ಪೂಜೆನ ಮಾಡ್ಕೊಂಡ್ವಿ. ಬಟ್ ಆಮೇಲೆ ಗೊತ್ತಾಯಿತು ಒಬ್ಬರು ಕಮೆಂಟ್ ಹಾಕಿರೋದು ಏನಪ್ಪ ಅಂತಂದರೆ, ರಾಯರಿಗೆ ಎಕ್ಕದ ಹೂವೆಲ್ಲ ಹಾಕೋಕ್ಕೆ ಹೋಗಬೇಡಿ ಅಂತಂದ್ಬಿಟ್ಟು. ಇದು ಜಸ್ಟ್ ಶಿವನಿಗೆ ಮತ್ತು ಗಣೇಶನಿಗೆ ಪ್ರಿಯವಾದ ಒಂದು ಪುಷ್ಪ. ರಾಯರಿಗೆ ಹಾಕಲಿಕ್ಕೆ ಹೋಗಬೇಡಿ, ಹಾಕಬಾರ್ದು, ಸಮರ್ಪಣೆ ಮಾಡಬಾರ್ದು. ರಾಯರು ಅಂತಂದರೆ ಯತಿಗಳು ಅಲ್ವಾ, ಹಾಗಾಗಿ ರಾಯರಿಗೆ ಎಕ್ಕದ ಹೂವನ್ನು ಹಾಕಲಿಕ್ಕೆ ಹೋಗಬೇಡಿ ಅಂತಂದ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿದರು. ಯಾಕಂದರೆ ತುಂಬ ಖುಷಿ ಕೂಡ ಆಯಿತು. ಯಾಕಂದರೆ ಒಂದು ಕಡೆ ಖುಷಿ ಆಯಿತು, ಮತ್ತೊಂದು ಕಡೆ ಬೇಜಾರು ಕೂಡ ಆಯಿತು. ಯಾಕಂತಂದರೆ ಪೂಜೆನ ಇಷ್ಟು ದಿನ ಆದ್ರೂ ನಾವು ಪೂಜೆ ಮಾಡಿದ್ವಿ. ಬಟ್ ಒಂದು ದಿನ ಆದರೂ ಈ ರೀತಿ ಎಕ್ಕದ ಹೂವು ಹಾಕಿಬಿಟ್ಟು ನಾನು ಪೂಜೆ ಮಾಡಲ್ಲ. ಈ ವಾರ ನಾನು ಯಾಕೆ ಎಕ್ಕದ ಹೂವು ಹಾಕಿಬಿಟ್ಟು ಪೂಜೆ ಮಾಡಿದ್ದೀನಿ ರಾಯರಿಗೆ ಅಂತ ಒಂಚೂರು ಕೂಡ ನನಗೆ ಮನಸ್ಸಲ್ಲಿ ಕಾಡ್ಲಿಕ್ಕೆ ಸ್ಟಾರ್ಟ್ ಆಯಿತು. ಯಾಕಪ್ಪ ಈ ಥರ ಪೂಜೆ ಮಾಡಿದ್ದೀನಿ, ಆಮೇಲೆ ಸಮಾಧಾನನೇ ಇಲ್ಲ ಆ ಕಮೆಂಟ್ ನೋಡಿ. ಆಮೇಲೆ ಎಕ್ಕದ ಹೂವು ಯಾಕೆ ಹಾಕಬಾರ್ದು, ಯಾಕಿಲ್ಲ, ಹಾಕಿದರೆ ಏನಾದರೂ ತೊಂದರೆ ಆಗುತ್ತಾ, ನಾನು ವ್ರತದಲ್ಲಿ ಏನಾದರೂ ಮಾಡುವಂಥ ವ್ರತ ಏನಾದ್ರೂ ನನಗೆ ಫಲ ಸಿಗುತ್ತಾ, ಸಿಗಲ್ಲ ಅಂತ ತುಂಬ ಒಂದು ಕಾಡ್ಲಿಕ್ಕೆ ಶುರುವಾಯಿತು. ಏನಪ್ಪ ಮಾಡೋದು ಅಂತ. ಮತ್ತು ನಾನು ಒಂದು ಸರಿ ಒಬ್ಬರನ್ನ ಕೇಳಿದೆ, ಇಲ್ಲ ನೀವು ಬೇಕು ಅಂತ ಏನು ತಪ್ಪು ಮಾಡಿಲ್ಲ, ಗೊತ್ತಿಲ್ಲದೆ ತಪ್ಪು ಮಾಡಿದ್ದು ರಾಯರು ಕ್ಷಮಿಸ್ತಾರೆ. ರಾಯರಿಗೆ ಏನಪ್ಪ ಅಂತಂದರೆ ಯಾವ ಪುಷ್ಪವನ್ನು ಹಾಕಿ ಪೂಜೆ ಮಾಡ್ತಾರೋ, ಇದೇ ಪುಷ್ಪ ಹಾಕಿ ಪೂಜೆ ಮಾಡ್ತಾರೋ ಅದೇ ಪುಷ್ಪನ ಹಾಕಿ ಪೂಜೆ ಮಾಡ್ತಾರೋ ಅಂತ ಏನೂ ಕೇಳಲ್ಲ. ಭಕ್ತಿಯಿಂದ ಮನಸ್ಸಿನಿಂದ ನೀವು ರಾಯರಿಗೆ ಸೇವೆನ ಸಲ್ಲಿಸಿದ್ರಿ ಅಂತಂದರೆ ಖಂಡಿತವಾಗ್ಲೂ ರಾಯರು ಒಂದು ಫಲ ಕೊಡ್ತಾರೆ ಅಂತಂದ್ಬಿಟ್ಟು ಒಬ್ಬರು ಸಮಾಧಾನದಿಂದ ನನಗೆ ಸಮಾಧಾನ ಮಾಡಿದರು. ಅದಾದ ನಂತರ ಸ್ವಲ್ಪ ಮನಸ್ಸು ನಿರಾಳಾಯಿತು. ಯಾಕಂತಂದರೆ ಈ ರೀತಿ ಪೂಜೆ ಮಾಡಿದ್ವಿ ನೆಮ್ಮದಿಯಾಗಿ ಅನ್ನೋದು ಒಂದು ಕಡೆ, ಅದಾದ ನಂತರ ಎಕ್ಕದ ಹೂವನ್ನು ಹಾಕಬಾರ್ದು ಅಂತ ಸುದ್ದಿ ಕೇಳಿದ ತಕ್ಷಣ ನನಗೆ ಒಂಥರ ಶಾಕ್ ಆಯಿತು. ಪೂಜೆ ಮಾಡಿದ್ರೆ ನನಗೆ ಫಲ ಸಿಗ್ತಾ ಇಲ್ಲ, ರಾಯರಿಗೆ ಏನಾದರೂ ನನಗೆ ಅವಮಾನ ಮಾಡಿದ್ನಾ, ರಾಯರಿಗೆ ಏನಾದರೂ ಈ ಥರ ಹಾಕಿದ್ದಕ್ಕೆ ರಾಯರಿಗೆ ಏನಾದರೂ ಸ್ವಲ್ಪ ಬೇಜಾರು ಮಾಡ್ಕೊಂಡ್ರ, ಆ ರೀತಿ ನನಗೆ ಅನ್ನಿಸ್ಲಿಕ್ಕೆ ಶುರುವಾಯಿತು. ಆಮೇಲೆ ಒಬ್ಬರು ಹೇಳಾದ್ಮೇಲೆ ಗೊತ್ತಾಯಿತು, ಗೊತ್ತಿದ್ದು ಅದನ್ನು ತಪ್ಪು ಮಾಡಿದರೆ ತಪ್ಪು ಅಂತಾರೆ. ಗೊತ್ತಿಲ್ಲದೇ ತಪ್ಪು ಮಾಡೋದ್ರಿಂದ ಯಾವುದು ತಪ್ಪು ಅಂತ ಅನ್ನಲ್ಲ. ಬಟ್ ಒಂದು ಸರಿ ರಾಯರ ಹತ್ರ ಕ್ಷಮೆ ಕೇಳ್ಕೊಂಬಿಡಿ, ಏನೋ ಒಂದು ಸಮಸ್ಯೆ ಎಲ್ಲ ಬಗೆಹರಿಯುತ್ತೆ ಅಂತಂದ್ಬಿಟ್ಟು ರಾಯರ ಹತ್ರ ಒಂದು ಸ್ವಲ್ಪ ಮಂತ್ರನ ಹೇಳಿಕೊಂಡು ಕ್ಷಮೆ ಕೇಳಿ ನನ್ನ ಮನಸ್ಸಿಗೆ ಅವಾಗ ಸ್ವಲ್ಪ ಸಮಾಧಾನ ಆಯಿತು. ಬಟ್ ಗೊತ್ತಿಲ್ಲ, ಕಮೆಂಟ್ ನಿಜವಾಗ್ಲೂ ತುಂಬ ಖುಷಿ ಕೂಡ ಆಗುತ್ತೆ. ಕಮೆಂಟ್ ಹಾಕಿದ್ದಕ್ಕೆ ತುಂಬ ಧನ್ಯವಾದಗಳು. ಯಾಕಂತಂದರೆ ಗೊತ್ತಿಲ್ಲದೆ ಇರೋದನ್ನು ಹೇಳಿದರೆ ಈ ತಿಳ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ಚಾನ್ಸ್ ಸಿಗುತ್ತೆ ಅಲ್ವಾ. ಗೊತ್ತಿದ್ದು ಹೇಳಿಲ್ಲ ಅಂತಂದರೆ ನಮಗೆ ಗೊತ್ತಾಗೋದು ಯಾವಾಗ ಅಲ್ವಾ. ಇವಾಗ ನೀವಾಗಿ ಹೇಳಿದ ಮೇಲೆ ನನಗೆ ಗೊತ್ತಾಯಿತು ಅಲ್ವಾ. ಇವಾಗ ನಾನು ಇನ್ನೊಬ್ಬರಿಗೆ ಹೇಳಿದ ಮೇಲೆ ಅವ್ರಿಗೆ ಗೊತ್ತಾಗುತ್ತೆ. ಅದೇ ರೀತಿ ಗೊತ್ತಿದ್ದರೂ ಕೂಡ ನೀವು ಹೇಳಿಲ್ಲ ಅಂತಂದರೆ ಇದೇ ರೀತಿ ಸಮಸ್ಯೆ ಮುಂದುವರಿಸ್ಕೊತ ಹೋಗುತ್ತೆ. ಬಟ್ ರಾಯರ ಹತ್ರ ಕೂತ್ಕೊಂಡು ಮಂತ್ರನ ಹೇಳಿಕೊಂಡು ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಅಂತಂದ್ಬಿಟ್ಟು ಕೂತ್ಕೊಂಡು ನಮ್ಮ ಒಂದು ಸಂಕಲ್ಪನ ರಾಯರ ಹತ್ರ ಬೇಡಿಕೊಂಡು, ಅದಾದ ನಂತರ ರಾಯರು ಹೂ ಪ್ರಸಾದ ಕೊಟ್ಟರು. ತುಂಬ ಖುಷಿಯಾಯಿತು. ಪ್ರತಿದಿನವೂ ಈ 2 ಸರಿ ಹೂ ಪ್ರಸಾದ ಕೊಟ್ಟಿದ್ರು ಇವತ್ತು. ಯಾಕಂತಂದರೆ ಅಕ್ಕನಿಗೆ ಒಂದು ಸರಿ ಹೂ ಪ್ರಸಾದ ಕೊಟ್ಟರು, ನನಗೆ ಒಂದು ಸರಿ ಹೂ ಪ್ರಸಾದ ಕೊಟ್ಟರು. ತುಂಬ ಖುಷಿ ಕೂಡ ಆಯಿತು.
ಖುಷಿ ಆಗಿದ್ದು ಒಂದು ಕಡೆ, ಈ ರೀತಿ ಎಕ್ಕದುವನ್ನು ಹಾಕಬಾರ್ದಿತ್ತು, ಹಾಕಿಬಿಟ್ಟೆ ಅಂತ ಇನ್ನೊಂದು ಕಡೆ ತುಂಬ ಬೇಜಾರಾಗ್ತಾಯಿದೆ. ನಾವೇನೇ ಒಂದು ರಾಯರಿಗೆ ಇಷ್ಟ ಇಲ್ಲದ್ದು ನಾವು ಮಾಡಿದಾಗ ನಮಗೆ ದೊಡ್ಡ ತಪ್ಪು ಅನಿಸಿಬಿಡುತ್ತೆ. ಬಟ್ ನನಗೆ ನಿಜವಾಗ್ಲೂ ಗೊತ್ತಿಲ್ಲ, ರಾಯರಿಗೆ ಎಕ್ಕದುವನ್ನು ಹಾಕಿಬಿಟ್ಟು ಹಾಕಬಾರ್ದು ಅಂತ ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಬಟ್ಟು ತಪ್ಪು ಮಾಡಿದೆ, ತಪ್ಪಾಗಿದೆ ನನ್ನಿಂದ. ನಿಜವಾಗ್ಲೂ ಯಾರಾದರೂ ಅಷ್ಟೇ ಈ ರೀತಿ ಎಕ್ಕದುವನ್ನು ರಾಯರಿಗೆ ಹಾಕಬಾರ್ದಂತೆ. ಹಾಕಿ ನೀವು ಕೂಡ ಹಾಕಬೇಡಿ, ನಾನು ಹಾಕಿದಂಗೆ ನೀವು ಕೂಡ ತಪ್ಪನ್ನು ಮಾಡೋಕ್ಕೆ ಹೋಗಬೇಡಿ ದಯವಿಟ್ಟು. ಒಂದು ರೀತಿ ಒಂದು ಸ್ವಲ್ಪ ಸಮಾಧಾನ ಆಗೋ ರೀತಿ ಯಾರಾದರೂ ಈ ರೀತಿ ಹೇಳಿದರೆ ನನಗೂ ಸಮಾಧಾನ ಆಗ್ತಾಯಿತ್ತು. ಬಟ್ ಸ್ವಲ್ಪ ಹೊತ್ತು 2 ಗಂಟೆಗಳ ಕಾಲ ನನಗೇನು ಮಾಡಲಿಕ್ಕೆ ಮನಸ್ಸಿಲ್ಲ, ಹಂಗಾಗ್ಬಿಟ್ಟಿತ್ತು. ಅಯ್ಯೋ ಎಕ್ಕದುವನ್ನು ಯಾಕಾದರೂ ತಂದು ಯಾಕಾದರೂ ಹಾಕಿದಪ್ಪ ರಾಯರಿಗೆ ಅಂತ. ಒಂದು ಕಡೆ ಸಮಾಧಾನ ಮಾಡೋಕ್ಕೆ ಇನ್ನೊಬ್ಬರು ಸಿಕ್ಕು 1 ತಾಸು 2 ತಾಸು ಆದಮೇಲೆ ಮತ್ತೆ ಸಮಾಧಾನ ಮಾಡಿದರು. ಏನೂ ಆಗಲ್ಲ, ಬಟ್ ನಿನಗೆ ಗೊತ್ತಿಲ್ಲದೇ ಅದು ಹಾಕಿರೋದು, ಗೊತ್ತಿಲ್ಲದೆ ಇರೋದನ್ನು ಅದು ತಪ್ಪು ಅಂತ ಹೇಳಲ್ಲ. ಮತ್ತು ಇಂಥ ತಪ್ಪನ್ನು ಯಾವತ್ತೂ ಮಾಡೋಕ್ಕೆ ಹೋಗಬೇಡಿ. ಗೊತ್ತಾಯ್ತಲ್ವ ಇನ್ಮೇಲೆ ಹಾಕಬಾರ್ದು ಅಂತ. ಗೊತ್ತಾದ ಮೇಲೂ ಕೂಡ ನೀವು ಈ ತಪ್ಪು ಮಾಡಿದರೆ ಅದು ತಪ್ಪು ಅಂತ ತಿಳ್ಕೊಬೋದು. ಬಟ್ ನಿಮಗೆ ಗೊತ್ತಿಲ್ಲದೇ ಆಗಿರೋದು, ಅದು ಏನು ಮಾಡೋಕ್ಕಾಗಲ್ಲ ಅಂತಂದ್ಬಿಟ್ಟು ಆವಾಗ ಸಮಾಧಾನದ ರೀತಿ ಹೇಳಿದರು. ಬಟ್ ನನಗೆ ಸಮಾಧಾನ ಮಾಡೋದಕ್ಕೆ ಆ ರೀತಿ ಹೇಳಿದರು, ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ನನ್ನ ಮನಸ್ಸಲ್ಲಿ ಸ್ವಲ್ಪ ಗೊಂದಲ ಅಂತೂ ಶುರು ಆಗಿತ್ತು. ಇದು 6ನೇ ವಾರದ ವ್ರತಾಚರಣೆಯಲ್ಲಿ ಇಂಥ ಒಂದು ನನಗೆ ಗೊಂದಲ ಆಗುತ್ತಂತ ಅಂದ್ಕೊಂಡಿರಲಿಲ್ಲ. ಏನೇ ಒಂದು ತಪ್ಪು ಮಾಡಿದರೂ ಕೂಡ ರಾಯರೇ ನನ್ನಪ್ಪ ನೀವೇ ಕಾಪಾಡಬೇಕಪ್ಪ ಅಂತ ಹೇಳ್ತಿ ಕೈ ಮುಗಿತೀನಿ. ನಿಜವಾಗ್ಲೂ ಗೊತ್ತಿಲ್ಲ ನನಗೆ ರಾಯರಿಗೆ ಎಕ್ಕದುವು ಹಾಕಬೇಕು ಇದೆ ಅಂದರೆ ಒಂದಿಷ್ಟು ಮಲ್ಲಿಗೆ ಹೂವು, ಇದು ತುಳಸಿ ದಳ, ಗಂಧ, ಆ ರೀತಿ ಅಂದರೆ ಹಳದಿ ಹೂವು ಈ ರೀತಿ ಹಾಕಿಬಿಟ್ಟು ಪೂಜೆ ಮಾಡೋದ್ರಿಂದ ಒಳ್ಳೆಯದಾಗುತ್ತೆ. ಬಟ್ ಇಂಥದ್ದೇ ಹೂವು ಹಾಕಲೇಬಾರ್ದು ಅಂತ ನನಗೆ ಗೊತ್ತಾಗಿರಲಿಲ್ಲ. ಹಾಗಾಗಿ ರಾಯರು ಯತಿಗಳು ಅಂತ ಗೊತ್ತಾದ ಮೇಲೆ ಎಕ್ಕದುವನ್ನು ಸಮರ್ಪಣೆ ಮಾಡಬಾರ್ದು ಅಂತ ಗೊತ್ತಾಯಿತು. ಇನ್ನು ಮುಂದೆ ಪೂಜೆ ಮಾಡಬೇಕಾದ್ರೆ ಇಂಥ ತಪ್ಪುಗಳನ್ನು ಮಾಡಲ್ಲ ಅಂತ ನಾನು ರಾಯರ ಹತ್ರ ಬೇಡಿಕೊಂಡು ಅದಾದಮೇಲೆ ಒಂದು ರೀತಿ ಖುಷಿ ಆಯಿತು. ಅಲ್ಲಿ ಅಕ್ಕ ರಾಯರ ಮುಂದೆ ಕೂತ್ಕೊಂಡು ಅವರು ಸಂಕಲ್ಪ ಮಾಡಿಕೊಂಡು ರಾಯರೇ ಭಕ್ತಿಯಿಂದ ಕೈ ಮುಗಿತಾ ಇದ್ದರು. ಆವಾಗ ಹೂ ಪ್ರಸಾದನ ಕೊಟ್ಟರು ರಾಯರು. ನೋಡ್ತಾ ಇರ್ಬೋದು, ನೋಡಿದ್ರಲ್ವ ರಾಯರು ಹೂ ಪ್ರಸಾದ ಕೊಟ್ಟಿದ್ದಾನ. ಆ ರೀತಿ ನಮಗೆ ಈ ಥರ ಪವಾಡಗಳು ಆಗ್ತಾನೆ ಇರ್ತವೆ ಪ್ರತಿ ವಾರವೂ. ಅದಾದ ಮೇಲೆ ನಮಗೆ ಗೊತ್ತಿಲ್ಲದೆ ಇಂಥ ತಪ್ಪುಗಳು ನಮ್ಮಿಂದ ಆಗುತ್ತೆ. ಅದನ್ನು ನಮಗೆ ತಿಳ್ಕೊಬೇಕು ಅಂತಂದರೆ ಯಾರಾದರೂ ಈ ರೀತಿ ಹೇಳಿದರೆ ಗೊತ್ತಾಗುತ್ತೆ. ಯಾರೂ ಹೇಳಿಲ್ಲ ಅಂತಂದರೆ ನಮಗೆ ತಿಳ್ಕೊಳ್ಳೋದು ಕೂಡ ತುಂಬ ಕಷ್ಟ ಆಗುತ್ತೆ. ಏನೇ ಒಂದು ಮಿಸ್ಟೇಕ್ ಇದ್ದರೂ ಕೂಡ ನೀವು ಕಮೆಂಟ್ ಮೂಲಕ ತಿಳಿಸಿ. ದಯವಿಟ್ಟು ನಾನೇನು ಬೇಜಾರು ಮಾಡ್ಕೊಳ್ಳಲ್ಲ. ನಾವು ಮಾಡೋವಂಥ ಕೆಲಸದಲ್ಲಿ ನಾನು ಮುಡುಪು ಕಟ್ಟೋದಾಗಿರ್ಬೋದು, ಪ್ರತಿಯೊಂದೂ ಪಾಲಿಸ್ತಾನೆ ಬರ್ತೀನಿ ಪ್ರತಿ ವಾರವೂ. ಬಟ್ ಎಲ್ಲನೂ ವಿಡಿಯೋದ ಮುಂದೆ ನಾನು ಶೇರ್ ಕೂಡ ಮಾಡ್ಕೊಳ್ಳಲ್ಲ. ಈ ರೀತಿ ಪೂಜೆ ಮಾಡೋದು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅಷ್ಟೇ. ಇನ್ನೊಬ್ರು ಕೇಳಿದ್ರು, ನೀವು ನಾನ್ ವೆಜ್ ಬಿಟ್ಟಿದ್ದೀರಾ ಅಂತ. ಖಂಡಿತವಾಗ್ಲೂ ನಾವು ಓನ್ಲಿ ವೆಜ್, ನಾನ್ ವೆಜ್ ಎಲ್ಲ ತಿನ್ನಲ್ಲ. ಹಾಗಾಗಿ ನಮಗೆ ಪೂಜೆ ಪುನಸ್ಕಾರ ಅಂತ ಬಂದಾಗ ಏನೂ ತೊಂದರೆ ಇಲ್ಲ. ಆರಾಮಾಗಿ ನಾವು ಪ್ರತಿ ವಾರವೂ ಇದೇ ರೀತಿ ಪೂಜೆನ ಮಾಡ್ಕೊಂಡು ಬರ್ತೀವಿ. ನೋಡಿದಲ್ಲ ಸ್ನೇಹಿತರೆ, ಯಾವ ರೀತಿ ಪೂಜೆ ಆಗಿದೆ ಅಂತಂದ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಆದಷ್ಟು ಏನೇ ಒಂದು ಮಿಸ್ಟೇಕ್ ಇದ್ದರೂ ಕೂಡ ನೀವು ಕೂಡ ನನಗೆ ಹೇಳ್ಕೊಡಿ, ನಾನು ಕೂಡ ತಿದ್ದುಕೊಂಡು ಮುಂದೆ ಹೋಗ್ತೀನಿ. ರಾಯರ ಬಗ್ಗೆ ಏನೇ ಒಂದು ಇದ್ದರೂ ಕೂಡ ಹೇಳಿ, ನನಗೇನು ಬೇಜಾರಿಲ್ಲ. ನನಗೂ ಖುಷಿ ಆಗುತ್ತೆ, ನೀವು ಹೇಳಿದಾಗ ಖುಷಿ ಕೂಡ ಆಗುತ್ತೆ. ಓಕೆ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ಇದಾಗಿರುತ್ತೆ. ಯಾರಿಗೆಲ್ಲ ಈ ಒಂದು ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಆದಷ್ಟು ಶೇರ್ ಕೂಡ ಮಾಡಿ. ನನ್ನ ಒಂದು ತಪ್ಪಿದ್ದರೆ ಕ್ಷಮೆ ಇರಲಿ ಎಲ್ಲರಿಗೂ. ರಾಯರಿಗೆ ನನ್ನ ಕ್ಷಮೆ ಕೇಳಿ ಅದಾದ ನಂತರ ಒಂದು ರೀತಿ ಮನಸ್ಸಿಗೆ ಸಮಾಧಾನ ಕೂಡ ಆಯಿತು. ಓಕೆ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ರಾಯರಿದ್ದಾರೆ.
ದುಡ್ಡು ಬಿತ್ತೇನಲ್ಲ ಡೆಬಿಟ್ ಆತನ 236 ರೂಪಾಯಿ ಅಲ್ಲ 2312 ರೂಪಾಯಿ. ಇದ್ರದ್ದು ಫೋನಿಂದ ಫೋನ್ ಮಾಡಿಲ್ಲ ಈ ಸಲ ಫೋನಾಗ ಅಮೌಂಟ್ ಇದ್ದಿಲ್ಲ ಲೇಕ ಫೋನ್ ಮಾಡ್ತಿದ್ರು ಅಮೌಂಟ್ ಇದ್ರೆ ಮಾಡೋರು. ಅನ್ನ ಎಲ್ಲ ಇದಾಯ್ತು. ತರ್ಬೋದು. ಇವತ್ತು ನಾನು ಗುರುವಾರದ ಒಂದು 6ನೇ ಗುರುವಾರದ ವ್ರತಾಚರಣೆಯಲ್ಲಿ ಅಂದರೆ 7 ವಾರದ ವ್ರತಾಚರಣೆಯಲ್ಲಿ ಇವತ್ತು 6ನೇ ಗುರುವಾರ ಈ ರೀತಿ ಅಲಂಕಾರ ಮಾಡಿಬಿಟ್ಟು ರಾಯರ ಪೂಜೆನ ಮಾಡ್ಕೊಂಡಿದ್ದೀನಿ. ತುಂಬ ಖುಷಿ ಆಯಿತು. ನೋಡ್ತಾ ಇರ್ಬೋದು ಹೂ ಪ್ರಸಾದ ಕೂಡ ಕೊಟ್ಟಿದ್ದಾರೆ, ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ. ನನಗೆ ತುಂಬ ಖುಷಿನೇ ಆಯಿತು. ಇನ್ನು ನೆಕ್ಸ್ಟ್ ವಾರ ಮಾಡಿದರೆ 7 ಗುರುವಾರದ ವ್ರತಾಚರಣೆ ಇದು ಕಂಪ್ಲೀಟಾಗಿ ಆಗುತ್ತೆ. ಯಾವುದೇ ರೀತಿ ಅಡಚಣೆ ಇಲ್ದಂಗೆ ನನಗೆ ರಾಯರು ಆಶೀರ್ವಾದ ಮಾಡಿಬಿಟ್ಟು ಇವತ್ತು 6 ವಾರ ಸತತವಾಗಿ ನನಗೆ ಅವರ ಸೇವೆಯನ್ನು ಮಾಡೋದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಯಾಕಂತಂದರೆ ರಾಯರ ಪವಾಡ 6 ಗುರುವಾರ ಮಾಡೋದಷ್ಟರಲ್ಲಿ ನನಗೆ ಒಂದು ಅದ್ಭುತ ಪವಾಡನೇ ಮಾಡಿದ್ದಾರೆ, ಇಲ್ಲಂತಲ್ಲ. ರಾಯರ ಆಶೀರ್ವಾದ ಇದ್ದೇ ಇರುತ್ತೆ ಅಂತ ಅಂದ್ಕೊಂಡು ಇವತ್ತು 6 ಗುರುವಾರ ಸತತವಾಗಿ ಪೂಜೆ ಮಾಡಿದ್ದಾಯಿತು. ನೋಡ್ತಿರ್ಬೋದು. ಇನ್ನು ನೆಕ್ಸ್ಟು ಗುರುವಾರ ಅಂದರೆ ಕಡೆ 7 ಗುರುವಾರ ಕಂಪ್ಲೀಟಾಗಿ ಆಗುತ್ತೆ. ನೋಡೋಣ ಅವತ್ತಿನ ಗುರುವಾರ ಯಾವ ರೀತಿ ಪೂಜೆ ಪುನಸ್ಕಾರ ಆಗುತ್ತೆ ಅಂತ. ಬಟ್ ಇದೇ ರೀತಿ ಮಾಡಬೇಕಂತ ನಾನು ಏನು ಅಂದ್ಕೊಂಡಿರಲ್ಲ, ಬಟ್ ಆ ರೀತಿ ಮಾಡಿಸ್ಬಿಡ್ತಾರೆ ರಾಯರು ಅಂತಲೇ ಹೇಳ್ಬೋದು. ಇವತ್ತು ಈ ರೀತಿ ಅಲಂಕಾರ ಮಾಡುತ್ತೆ ಅಂತ ನಾನು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ. ಆದರೂ ಕೂಡ ಇಷ್ಟು ಸಿಂಪಲ್ಲಾಗಿ ಇಷ್ಟು ನಮಗೆ ಯಾವ ರೀತಿ ಮಾಡಿರ್ತೀವೋ ಅದೇ ಒಂದು ರಾಯರಿಗೆ ಇಷ್ಟಪಟ್ಟು ಅವರ ಸೇವೆಯನ್ನು ಸಲ್ಲಿಸ್ಕೊತಾರೆ ಅಂತಲೇ ಹೇಳ್ಬೋದು. ನೋಡ್ತಿರ್ಬೋದು. ಸ್ನೇಹಿತರೆ, ಯಾರೆಲ್ಲ ಹೊಸದಾಗಿ ನೋಡ್ತಿದ್ದೀರಾ ನನ್ನ ಒಂದು ಚಾನಲ್ಗೆ ಸಪೋರ್ಟ್ ಮಾಡಿ. ರಾಯರ ಆಶೀರ್ವಾದ ಎಲ್ಲರಿಗೂ ಇರಲಿ, ಎಲ್ಲರ ಮೇಲೂ ಇರಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.